ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರದ ಅನುಕೂಲತೆಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಇನ್ ದ ಫಸ್ಟ್ ಒನ್ ಅದರಲ್ಲಿ ಪರಿಣಾಮಕಾರಿ ನಿಯಂತ್ರಣ. ಸೊ ಪರಿಣಾಮಕಾರಿ ನಿಯಂತ್ರಣ ಅಂತಂದರೆ ಇಲ್ಲಿ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರದಲ್ಲಿ ಮನೆಯ ಹಿರಿಯ ಅಥವಾ ಯಜಮಾನನನ್ನು ನಾವು ಕರ್ತ ಅಂತೇಳಿ ಕರಿತೇವೆ. ಸೊ ಈ ಕರ್ತನಾದವನು ಏನು ಮಾಡ್ತಾನೆ, ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತಾನೆ. ಹಾಗೂ ಅವನೇನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಇನ್ನೊಬ್ಬರು ಯಾರೂ ಕೂಡ ಅಲ್ಲಿ ಮಧ್ಯ ಪ್ರವೇಶ ಮಾಡೋದಿಲ್ಲ. ಅಂದರೆ ಉಳಿದಂತಹ ಸದಸ್ಯರು ಏನಿರ್ತಾರೆ ಅವರು ಯಾರೂ ಕೂಡ ಮಧ್ಯ ಪ್ರವೇಶವನ್ನು ಮಾಡೋದಿಲ್ಲ. ಸಂಪೂರ್ಣವಾದಂಥ ನಿರ್ಧಾರವನ್ನು ಯಾರು ಕರ್ತನಾದವನೇ ತೆಗೆದುಕೊಳ್ತಾನೆ. ಹಾಗಾಗಿ ಇಲ್ಲಿ ಘರ್ಷಣೆಗಳು ನಡೆಯೋದಿಲ್ಲ ಸದಸ್ಯರ ನಡುವೆ, ಒಬ್ಬನೇ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ. ಮತ್ತು ಇಲ್ಲಿ ಸಕಾಲಿಕ ಮತ್ತು ನಮನೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಕಾಲಕ್ಕೆ ತಕ್ಕಂಥ ಸಮಯಕ್ಕೆ ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಫ್ಲೆಕ್ಸಿಬಲ್, ನಮನೀಯತೆ ಅಂತಂದರೆ ಫ್ಲೆಕ್ಸಿಬಲ್, ಹೊಂದಿಕೊಳ್ಳುವಂತಹ, ಬದಲಾವಣೆಗೆ ಹೊಂದಿಕೊಳ್ಳೋದು ಅಂತ ಹೇಳಿ. ಸೊ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತದೆ. ದೆನ್ ನೆಕ್ಸ್ಟ್ ಒನ್, ವ್ಯವಹಾರದ ನಿರಂತರ ಅಸ್ತಿತ್ವ. ವ್ಯವಹಾರದ ನಿರಂತರ ಅಸ್ತಿತ್ವ ಅಂತಂದರೆ ಇಲ್ಲಿ ಕರ್ತನಾದವನು ಮರಣ ಹೊಂದಿದ್ರೆ ಆ ಸಂಸ್ಥೆಯ ವ್ಯವಹಾರಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗೋದಿಲ್ಲ. ಯಾಕೆ ಅಂತಂದರೆ ಈ ಕರ್ತನಾದವನು ಡೆತ್ ಆದ ತಕ್ಷಣ ಏನಾಗ್ತದೆ, ಅವನು ನಂತರ ಯಾವ ಸದಸ್ಯ ಹಿರಿಯನಿರ್ತಾನೋ ಅವನು ಕರ್ತನ ಸ್ಥಾನವನ್ನು ಪಡಿತಾನೆ, ಅವನು ಆ ವ್ಯವಹಾರ ಸಂಸ್ಥೆಯ ಮಾಲೀಕನಾಗ್ತಾನೆ. ಹಾಗಾಗಿ ಈ ವ್ಯವಹಾರ ಸಂಸ್ಥೆ ಕೊನೆಗೊಳ್ಳೋದಿಲ್ಲ. ಜೊತೆಗೆ ವ್ಯವಹಾರ ಮುಂದುವರಿಕೆಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಇಲ್ಲಿ. ಅಂದರೆ ಅವ್ನು ಡೆತ್ ಆದ ಅಂದರೆ ಅವ್ನು ನೆಕ್ಸ್ಟ್ ಯಾರು ಹಿರಿಯ ಇರ್ತಾನೋ ಅವ್ನು ನಡೆಸ್ಕೊಂಡು ಹೋಗ್ತಾನೆ ಅಂಥೇಳಿ. ನೆಕ್ಸ್ಟು ಥರ್ಡ್ ಒನ್, ಸದಸ್ಯರ ಮಿತ ಹೊಣೆಗಾರಿಕೆ. ಸದಸ್ಯರ ಮಿತ ಹೊಣೆಗಾರಿಕೆ ಅಂತಂದರೆ ಇಲ್ಲಿ ಸದಸ್ಯರ ಹೊಣೆಗಾರಿಕೆ ಯಾವ ರೀತಿ ಇರ್ತದೆ ಅಂತಂದರೆ ಕಡಿಮೆ ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ. ಅಂದರೆ ಅವರ ಆಸ್ತಿ ಎಷ್ಟು ಬಂದಿರ್ತದೋ, ವಂಶ ಪಾರಂಪರ್ಯವಾಗಿ ಆ ಸದಸ್ಯರಿಗೆ ತಮ್ಮ ಪಾಲಿಗೆ ಎಷ್ಟು ಆಸ್ತಿ ಬಂದಿರ್ತೀಯೋ ಅಷ್ಟು ಆಸ್ತಿಗೆ ಮಾತ್ರ ಸೀಮಿತವಾಗಿ ಇರ್ತಾರೆ ಉಳಿದಂಥ ಸದಸ್ಯರು, ಕರ್ತನನ್ನು ಬಿಟ್ಟು. ಕರ್ತನಾದವನು ಹಾಗಲ್ಲ, ಅವನ ಹೊಣೆಗಾರಿಕೆ ಜಾಸ್ತಿನೇ ಇರ್ತದೆ. ಯಾಕೆ ಅಂತಂದರೆ ಅವನು ಎಲ್ಲ ಆಸ್ತಿಗೂ ಕೂಡ ತಾನು ಹೊಣೆಗಾರಿಕೆಯನ್ನು ಹೊತ್ಕೊತಾನೆ. ಆದರೆ ಉಳಿದಂಥ ಸದಸ್ಯರು ತಮಗೆ ಎಷ್ಟು ಪಾಲಿನ ಆಸ್ತಿ ಬಂದಿರ್ತದೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇರ್ತಾರೆ. ಸೊ ನೆಕ್ಸ್ಟು ಫೋರ್ತ್ ಒನ್ ಯಾವುದು ಅಂದರೆ ಹೆಚ್ಚಿನ ನಿಷ್ಠೆ ಮತ್ತು ಸಹಕಾರ. ಇಲ್ಲಿ ಹೆಚ್ಚಿನ ನಿಷ್ಠೆ ಯಾಕೆ ಇರ್ತದೆ ಅಂತಂದರೆ ಅವಿಭಕ್ತ ಹಿಂದೂ ಕುಟುಂಬ ಸಂಸ್ಥೆ ಕುಟುಂಬದ ಸದಸ್ಯರಿಂದ ನಡೆಸಲ್ಪಡ್ತದೆ. ಅಂದರೆ ಅವಿಭಕ್ತ ಹಿಂದೂ ಕುಟುಂಬದ ಸದಸ್ಯರು ಯಾರಿರ್ತಾರೋ ಆ ಸದಸ್ಯರೆಲ್ಲರೂ ಸೇರಿ ನಡೆಸುವಂಥ ವ್ಯವಹಾರ ಆಗಿರೋದ್ರಿಂದ ಇಲ್ಲಿ ನಿಷ್ಠೆಯನ್ನು ಅತಿ ಹೆಚ್ಚಾಗಿ ಕಾಣ್ತೇವೆ. ಅಂದರೆ ಶ್ರದ್ಧೆಯಿಂದ ಮಾಡ್ತಾರೆ ಯಾವುದೇ ಒಂದು ವ್ಯವಹಾರ ಚಟುವಟಿಕೆಯನ್ನು ನಡೆಸಬೇಕು ಅಂದರೂ ಕೂಡ. ಜೊತೆಗೆ ವ್ಯವಹಾರದ ಅಭಿವೃದ್ಧಿ ಆಯಿತು ಅಂತಂದರೆ ಅದು ಕುಟುಂಬದ ಸಾಧನೆ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಅಂದರೆ ಅವರೇ ಮಾಡಿದ್ರು ಅಂತ ಹೇಳಿ ಎಲ್ಲ ಸದಸ್ಯರಿಂದನೂ ಕೂಡ ಉತ್ತಮ ಸಹಕಾರವನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಕುಟುಂಬದವರೆಲ್ಲರೂ ಸದಸ್ಯರು ಸೇರಿ ಸ್ಟಾರ್ಟ್ ಮಾಡಿರೋದ್ರಿಂದ ಈ ವ್ಯವಹಾರ ಸಂಸ್ಥೆಯನ್ನು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಕಾರದಿಂದ ಸಹಾಯವನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟು ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರದ ಅನುಕೂಲತೆಗಳು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅನಾನುಕೂಲತೆಗಳನ್ನು ನೋಡೋಣ.